ಈ ವಿಡಿಯೋದಲ್ಲಿ ನಾವು ವಿದ್ಯುತ್ ಜನರೇಟರ್ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯುತ್ ಜನರೇಟರ್ ಎನ್ನುವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವಾಗಿದೆ. ವಿದ್ಯುತ್ ಜನರೇಟರ್ ಅನ್ನು ಮನೆಗಳಲ್ಲಿ ಹಾಗೂ ಕೈಗಾರಿಕೆಗಳಲ್ಲಿ ಬಳಸಲು ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಈಗ ವಿದ್ಯುತ್ ಜನರೇಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ವಿದ್ಯುತ್ ಜನರೇಟರ್ ಒಂದು ತಿರುಗುವ ಆಯತಾಕಾರದ ಕುಂಡಲಿ ಏಬೆಸ್ಟ್ ಅನ್ನು ಶಾಶ್ವತ ಚುಂಬಕದ ಎರಡು ಧ್ರುವಗಳ ನಡುವೆ ಇರಿಸಿರುವುದನ್ನು ಹೊಂದಿರುತ್ತದೆ. ಈ ಕುಂಡಲಿಯ ಎರಡು ತುದಿಗಳನ್ನು ಕ್ರಮವಾಗಿ R1 ಮತ್ತು R2 ಎಂಬ ಎರಡು ಉಂಗುರಗಳಿಗೆ ಸಂಪರ್ಕಿಸಲಾಗಿದೆ. ಈ ಉಂಗುರಗಳ ಒಳಭಾಗವನ್ನು ನಿರೋಧಕ ವಸ್ತುವಿನಿಂದ ಮಾಡಲಾಗಿದೆ. ಇಲ್ಲಿ ನಿರೋಧಕ ಎಂದರೆ ವಿದ್ಯುತ್ ಪ್ರವಾಹ ಅದರ ಮೂಲಕ ಹರಿಯುವುದಿಲ್ಲ. B1 ಮತ್ತು B2 ಎಂಬ ಎರಡು ಚಾಲಕ ಸ್ಥಿರ ಬ್ರಷ್ಗಳನ್ನು ಕ್ರಮವಾಗಿ R1 ಮತ್ತು R2 ಉಂಗುರಗಳ ಮೇಲೆ ಒತ್ತಿ ಹಿಡಿಯಲಾಗಿದೆ. ಈ ಎರಡು ಬ್ರಷ್ಗಳ ಹೊರಗಿನ ತುದಿಗಳನ್ನು ಗ್ಯಾಲ್ವಾನೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಇದರಿಂದ ಹೊರಗಿನ ವಲಯದಲ್ಲಿ ವಿದ್ಯುತ್ ಪ್ರವಾಹದ ಹರಿವನ್ನು ತೋರಿಸುತ್ತದೆ. R1 ಮತ್ತು R2 ಎಂಬ ಉಂಗುರಗಳು ಒಳಗಡೆಯಾಗಿ ಒಂದು ಅಕ್ಷಕ್ಕೆ ಆಕ್ಸಲ್ ಜೋಡಿಸಲಾಗಿದೆ. ಇದರಿಂದ ತಿರುಗುವ ಅಕ್ಷಕ್ಕೆ ಯಾಂತ್ರಿಕ ಶಕ್ತಿಯನ್ನು ಒದಗಿಸಲಾಗುತ್ತದೆ. ಈ ಅಕ್ಷವನ್ನು ಹೊರಗಿನ ಶಕ್ತಿ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಈ ಶಕ್ತಿ ಮೂಲವು ಹೆಚ್ಚಿನ ಒತ್ತಡದ ಆವಿಯನ್ನು ಬಳಸಿ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸುವ ಆವಿ ಎಂಜಿನ್ ಆಗಿರಬಹುದು. ಅಕ್ಷ ತಿರುಗಿದಾಗ ಅಕ್ಷಕ್ಕೆ ಜೋಡಿಸಲಾದ ಎರಡು ಉಂಗುರಗಳು ಸಹ ತಿರುಗುತ್ತವೆ. ಆಯತಾಕಾರದ ಕುಂಡಲಿಯು ಉಂಗುರಗಳಿಗೆ ಜೋಡಿಸಲ್ಪಟ್ಟಿದ್ದು, ಅದು ಉಂಗುರಗಳ ಜೊತೆಗೂಡಿ ತಿರುಗುತ್ತದೆ. ಆಯತಾಕಾರದ ಕುಂಡಲಿಯ ಅಬ್ಬುಜ ಮೇಲಕ್ಕೆ ಚಲಿಸುತ್ತದೆ ಮತ್ತು ಸಿಡಿಭುಜ ಕೆಳಕ್ಕೆ ಚಲಿಸುತ್ತದೆ. ನಾವು ನೋಡಬಹುದಾದಂತೆ ಆಯತಾಕಾರದ ಕುಂಡಲಿ ಚುಂಬಕ ಕ್ಷೇತ್ರದಲ್ಲಿ ತಿರುಗುತ್ತಿದೆ. ಆದ್ದರಿಂದ ಕುಂಡಲಿಯೊಳಗಿನ ಚುಂಬಕ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಆಯತಾಕಾರದ ಕುಂಡಲಿಯೊಳಗಿನ ಚುಂಬಕ ಕ್ಷೇತ್ರದಲ್ಲಿ ಬದಲಾವಣೆ ಆಗುವುದರಿಂದ ಕುಂಡಲಿಯಲ್ಲಿ ವಿದ್ಯುತ್ ಚುಂಬಕ ಪ್ರೇರಣೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಉಂಟಾಗುತ್ತದೆ. ಯಾವಾಗಲಾದರೂ ಚುಂಬಕ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾದರೆ ಕುಂಡಲಿಯಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ. ಈಗ ಆಯತಾಕಾರದ ಕುಂಡಲಿ ಏಬೆಸ್ಟ್ ಗಡಿಯಾರದ ದಿಕ್ಕಿನಲ್ಲಿ ತಿರುಗುತ್ತಿದೆ ಎಂದು ಈ ವಿಡಿಯೋದಲ್ಲಿ ನಾವು ವಿದ್ಯುತ್ ಜನರೇಟರ್ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯುತ್ ಜನರೇಟರ್ ಎನ್ನುವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವಾಗಿದೆ. ವಿದ್ಯುತ್ ಜನರೇಟರ್ ಅನ್ನು ಮನೆಗಳಲ್ಲಿ ಹಾಗೂ ಕೈಗಾರಿಕೆಗಳಲ್ಲಿ ಬಳಸಲು ಹೆಚ್ಚಿನ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಬಳಸಲಾಗುತ್ತದೆ. ಈಗ ವಿದ್ಯುತ್ ಜನರೇಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ವಿದ್ಯುತ್ ಜನರೇಟರ್ ಒಂದು ತಿರುಗುವ ಆಯತಾಕಾರದ ಕುಂಡಲಿ ಏಬೆಸ್ಟ್ ಅನ್ನು ಶಾಶ್ವತ ಚುಂಬಕದ ಎರಡು ಧ್ರುವಗಳ ನಡುವೆ ಇರಿಸಿರುವುದನ್ನು ಹೊಂದಿರುತ್ತದೆ. ಈ ಕುಂಡಲಿಯ ಎರಡು ತುದಿಗಳನ್ನು ಕ್ರಮವಾಗಿ R1 ಮತ್ತು R2 ಎಂಬ ಎರಡು ಉಂಗುರಗಳಿಗೆ ಸಂಪರ್ಕಿಸಲಾಗಿದೆ. ಈ ಉಂಗುರಗಳ ಒಳಭಾಗವನ್ನು ನಿರೋಧಕ ವಸ್ತುವಿನಿಂದ ಮಾಡಲಾಗಿದೆ. ಇಲ್ಲಿ ನಿರೋಧಕ ಎಂದರೆ ವಿದ್ಯುತ್ ಪ್ರವಾಹ ಅದರ ಮೂಲಕ ಹರಿಯುವುದಿಲ್ಲ. B1 ಮತ್ತು B2 ಎಂಬ ಎರಡು ಚಾಲಕ ಸ್ಥಿರ ಬ್ರಷ್ಗಳನ್ನು ಕ್ರಮವಾಗಿ R1 ಮತ್ತು R2 ಉಂಗುರಗಳ ಮೇಲೆ ಒತ್ತಿ ಹಿಡಿಯಲಾಗಿದೆ. ಈ ಎರಡು ಬ್ರಷ್ಗಳ ಹೊರಗಿನ ತುದಿಗಳನ್ನು ಗ್ಯಾಲ್ವಾನೋಮೀಟರ್ಗೆ ಸಂಪರ್ಕಿಸಲಾಗಿದೆ. ಇದರಿಂದ ಹೊರಗಿನ ವಲಯದಲ್ಲಿ ವಿದ್ಯುತ್ ಪ್ರವಾಹದ ಹರಿವನ್ನು ತೋರಿಸುತ್ತದೆ. R1 ಮತ್ತು R2 ಎಂಬ ಉಂಗುರಗಳು ಒಳಗಡೆಯಾಗಿ ಒಂದು ಅಕ್ಷಕ್ಕೆ ಆಕ್ಸಲ್ ಜೋಡಿಸಲಾಗಿದೆ. ಇದರಿಂದ ತಿರುಗುವ ಅಕ್ಷಕ್ಕೆ ಯಾಂತ್ರಿಕ ಶಕ್ತಿಯನ್ನು ಒದಗಿಸಲಾಗುತ್ತದೆ. ಈ ಅಕ್ಷವನ್ನು ಹೊರಗಿನ ಶಕ್ತಿ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಈ ಶಕ್ತಿ ಮೂಲವು ಹೆಚ್ಚಿನ ಒತ್ತಡದ ಆವಿಯನ್ನು ಬಳಸಿ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸುವ ಆವಿ ಎಂಜಿನ್ ಆಗಿರಬಹುದು. ಅಕ್ಷ ತಿರುಗಿದಾಗ ಅಕ್ಷಕ್ಕೆ ಜೋಡಿಸಲಾದ ಎರಡು ಉಂಗುರಗಳು ಸಹ ತಿರುಗುತ್ತವೆ. ಆಯತಾಕಾರದ ಕುಂಡಲಿಯು ಉಂಗುರಗಳಿಗೆ ಜೋಡಿಸಲ್ಪಟ್ಟಿದ್ದು, ಅದು ಉಂಗುರಗಳ ಜೊತೆಗೂಡಿ ತಿರುಗುತ್ತದೆ. ಆಯತಾಕಾರದ ಕುಂಡಲಿಯ ಅಬ್ಬುಜ ಮೇಲಕ್ಕೆ ಚಲಿಸುತ್ತದೆ ಮತ್ತು ಸಿಡಿಭುಜ ಕೆಳಕ್ಕೆ ಚಲಿಸುತ್ತದೆ. ನಾವು ನೋಡಬಹುದಾದಂತೆ ಆಯತಾಕಾರದ ಕುಂಡಲಿ ಚುಂಬಕ ಕ್ಷೇತ್ರದಲ್ಲಿ ತಿರುಗುತ್ತಿದೆ. ಆದ್ದರಿಂದ ಕುಂಡಲಿಯೊಳಗಿನ ಚುಂಬಕ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಆಯತಾಕಾರದ ಕುಂಡಲಿಯೊಳಗಿನ ಚುಂಬಕ ಕ್ಷೇತ್ರದಲ್ಲಿ ಬದಲಾವಣೆ ಆಗುವುದರಿಂದ ಕುಂಡಲಿಯಲ್ಲಿ ವಿದ್ಯುತ್ ಚುಂಬಕ ಪ್ರೇರಣೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಉಂಟಾಗುತ್ತದೆ. ಯಾವಾಗಲಾದರೂ ಚುಂಬಕ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾದರೆ ಕುಂಡಲಿಯಲ್ಲಿ